ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ಲಾಗ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಏಕೆಂದರೆ ಧರ್ಮಸ್ಥಳ ಹೋಗಬೇಕಾಯಿತು. ಸೊ ಸ್ಯಾಟರ್ಡೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ, ಸ್ಯಾಟರ್ಡೆ ಮತ್ತು ಸಂಡೇ ಹೋಗೋಣ ಅಂತ ಹೊರಟಿದ್ದೀವಿ. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಹಾಸಿಗೆ ಮೇಲೆ ನಾವೆಲ್ಲ ಬಟ್ಟೆ ಎಲ್ಲ ತೆಗ್ದು ಅದನ್ನೆಲ್ಲ ವಾಶ್ ಮಾಡಿ ಫಸ್ಟು ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬೇಕಾಯಿತು. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೋಗೋಣ ಅಂತ ಎಲ್ಲ ಒಂದು ಕಡೆಯಿಂದ ಮ್ಯಾಟು, ಸ್ವಲ್ಪ ಗಲೀಜಾಗಿದ್ದ ಮ್ಯಾಟು ಎಲ್ಲ ತೆಗ್ದು ವಾಶ್ ಮಾಡಿದ್ದೀನಿ. ಸೊ ಇವನ್ನೆಲ್ಲ ಈಗ ನಾನು ವಾಷಿಂಗ್ ಮಿಷಿನ್ಗೆ ಡ್ರೈ ಹಾಕಬೇಕು. ಯಾಕೆಂದರೆ ಡ್ರೈಗೆ ಹಾಕಿದರೆ ಸ್ವಲ್ಪ ಬೇಗನೆ ಒಣಗಿಬಿಡುತ್ತೆ ಅಂತ ಅಷ್ಟೇ. ಡ್ರೈ ಹಾಕಿದರೆ ಗಾಳಿಗಾದರೂ ಒಣಗ್ಕೊಳುತ್ತೆ. ಸೊ ಹಂಗಾಗಿ ಎಲ್ಲನೂ ತೊಗೊಂಬಂದು ವಾಷಿಂಗ್ ಮಿಷಿನ್ ಡ್ರೈಗೆ ಹಾಕ್ತಾಯಿದ್ದೀನಿ. 5 ನಿಮಿಷ ಬೇಕು ವಾಷಿಂಗ್ ಮಿಷಿನಲ್ಲಿ ಡ್ರೈ ಆಗೋಕ್ಕೆ. ಸೊ ಇದು ಡ್ರೈ ಆದಮೇಲೆ ಅದನ್ನು ನಾನು ಒಣಗಾಕ್ತೀನಿ. ಸೊ ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ಡ್ರೈಗೆ. ಒಂದೊಂದು ವಾಷಿಂಗ್ ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ. ಸೊ ನಮ್ಮದು ವಾಷಿಂಗ್ ಮಿಷಿನಲ್ಲಿ 5 ಮಿನಿಟ್ಸ್ ಆಗುತ್ತೆ ಡ್ರೈ ಆಗೋಕ್ಕೆ. ಸೊ ಇದು ಡ್ರೈ ಎಲ್ಲ ಆದಮೇಲೆ ಬಟ್ಟೆ ಎಲ್ಲ ಒಣ ಹಾಕಿದ್ದೀನಿ. ಸೊ ಎಲ್ಲ ಬೆಳಗ್ಗೆ ಈ ರೀತಿ ಇತ್ತು. ಅಡುಗೆ ಮನೆ ಅಂದ್ರೇ ಹಂಗೆ ಎಲ್ಲರ ಮನೇಲೂ. ಸೊ ಎಲ್ಲ ಈ ರೀತಿ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಸಾಕಾಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕಲ್ವ ಎಲ್ಲ. ಸೊ ಫಸ್ಟು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ರೆ ಆಮೇಲೆ ನೆಲ ಒರೆಸ್ಕೊಬೋದು ಅಂತ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟೇ ಪಾತ್ರೆ ತೊಳೆದ್ರೂ ಮತ್ತು ಅದೇ ಥರನೇ ಪಾತ್ರೆ ಬೀಳ್ತಾನೆ ಇರುತ್ತೆ. ಈ ಅಕ್ಷಯ ಪಾತ್ರೆ ಅಂದರೆ ಮೋಸ್ಟ್ಲಿ ಸಿಂಕಿಗೆ ಹೇಳ್ಬೋದು. ಅಷ್ಟು ಬೀಳ್ತಾನೆ ಇರುತ್ತೆ, ತೊಳಿತಾನೇ ಇರ್ತೀವಿ ಮತ್ತು ಅದೇ ಥರ ಮತ್ತೆ ಪಾತ್ರೆಗಳು ಬೀಳ್ತಾನೆ ಇರುತ್ತೆ. ಸೊ ಎಲ್ಲಾದರೂ ಹೋಗ್ಬೇಕು ಅಂದ್ರಂತೂ ಇನ್ನೂ ಜಾಸ್ತಿ ಅನಿಸ್ಬಿಡುತ್ತೆ. ಅವೆಲ್ಲ ವಾಶ್ ಮಾಡಿ, ಏಕೆಂದರೆ ನಾವು 2 ದಿನಗಟ್ಟಲೆ ಹೋಗ್ಬೇಕಾಗಿರುತ್ತೆ, ಹಾಗೆ ಬಿಟ್ಟಂತೂ ಹೋಗೋಕ್ಕಾಗಲ್ಲ. ಸೊ ಅವೆಲ್ಲ ನೀಟಾಗಿ ವಾಶ್ ಮಾಡಿ ಆಮೇಲೆ ನೆಕ್ಸ್ಟಿಗೆ ನಾನೀಗ ಗ್ಯಾಸೆಲ್ಲ ಒರೆಸ್ಕೊತಾ ಇದ್ದೀನಿ. ಕ್ಲೀನಾಗೆ ಗ್ಯಾಸೆಲ್ಲ ಒಂದು ಸ್ವಲ್ಪ ಸೋಪ್ ಹಾಕಿ ಒಂದು ಸ್ವಲ್ಪ ಎಣ್ಣೆದೆಲ್ಲ ಇದಿರುತ್ತಲ್ಲ ಅದನ್ನೆಲ್ಲ ತೆಗಿಬೇಕಿತ್ತು. ಸೊ ನೀಟಾಗಿ ಎಲ್ಲ ಒರೆಸ್ಕೊಂಡು ಒಂದು ಬಟ್ಟೆಯಲ್ಲಿ ನೀಟ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನ್ ಆದಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ಗಲೀಜಾದಾಗಲೂ ಅಷ್ಟೇ ಬೇಜಾರಾಗ್ತಿರುತ್ತೆ. ಪ್ರತಿದಿನ ಕ್ಲೀನ್ ಮಾಡಿದ್ರೆ ಮತ್ತೆ ಹಂಗೇ ಇದ್ದೇ ಇರುತ್ತೆ. ಸೊ ಇಲ್ಲೆಲ್ಲ ಗ್ಲಾಸೆಲ್ಲ ಒರೆಸ್ಕೊಂಡು ಗ್ಯಾಸ್ ಕೆಳಗೆ ಎಲ್ಲ ಸ್ಟೆಪ್ಪೆಲ್ಲ ಒರೆಸಿ ಎಲ್ಲ ನೀಟ್ ಮಾಡಿಕೊಂಡು, ಮಕ್ಕಳಿಗೆ ಹಾಫ್ ಡೇ ಸ್ಕೂಲಿತ್ತು, ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ. ಟೆನ್ಷನ್ ಬೇರೆ ಆಗ್ತಾಯಿದೆ, ಈ ಕಡೆ ಟೈಮ್ ಓಡ್ತಾಯಿದೆ, ಕೆಲಸ ಮುಗೀತಿಲ್ಲ ಯಾರಿಗೆ ಬೇಕಪ್ಪ ಅಂತ ಅನ್ನಿಸ್ಬಿಡ್ತು. ಸೊ ನೆಕ್ಸ್ಟ್ ಬಂದು ನಾನು ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದ್ದೆ. ಸೊ ಕಸ ಗುಡಿಸೇ ಪಾತ್ರೆ ತೊಳ್ಕೊತೀನಿ. ಆಮೇಲೆ ನೆಕ್ಸ್ಟು ಅದೆಲ್ಲ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ನೆಲ ಎಲ್ಲ ಒರೆಸಾದ್ಮೇಲೆ ನೋಡಿ ಈ ರೀತಿ ಆಗಿದೆ ಅಡುಗೆ ಮನೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಈ ರೀತಿ ಎಲ್ಲ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಬೆಳಗ್ಗೆ ಮಾಡಿದ ಪಲಾವ್ ಒಂಚೂರಿತ್ತು. ಸೊ ಅದನ್ನು ಮಧ್ಯಾಹ್ನ ತಿಂದ್ಕೊಂಡು ಹೊರಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಈಗ ದೇವ್ರ ಮನೆಯಲ್ಲಿ ಸ್ನಾನ ಮಾಡ್ಕೊಂಬಂದು ಹೂವು ಎಲ್ಲ ಮುಡಿಸ್ಕೊಂಡು ದೇವ್ರ ಮನೇಲಿ ದೀಪ ಹಚ್ಕೊತಾ ಇದ್ದೀನಿ. ದೀಪ ಎಲ್ಲ ಹಚ್ಚಾದ್ಮೇಲೆ ಅಷ್ಟೊತ್ತಿಗೆ ನಾನು ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೆ ರೆಡಿಯಾಗಿ. ಸೊ ಆಮೇಲೆ ಮಕ್ಕಳು ಹಸ್ಬೆಂಡು ಬಂದರು. ಅವರ ನಮ್ಮ ಮನೆಯವರೇ ಕರ್ಕೊಂಬಂದರು ಮಕ್ಕಳನ್ನ ಸ್ಕೂಲಿಂದ. ಹಾಫ್ ಡೇ ಇದ್ದಿದ್ದರಿಂದ ಅವರು ಹಂಗೇ ಕರ್ಕೊಂಡು ಬಂದರು. ಸೊ ಪೂಜೆ ಎಲ್ಲ ಆಗಿ ಎಲ್ಲರೂ ಊಟ ಮಾಡಿಕೊಂಡು ಎಲ್ಲ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಈಗ ಹೋಗ್ತಾ ಇದ್ದೀವಿ ಹೊಸ ಬಸ್ ಸ್ಟ್ಯಾಂಡ್ಗೆ. ಇದು ಹಾಸನ ಅಲ್ವಾ. ಸೊ ಹಾಸನಲ್ಲಿರೋರಿಗೆ ಗೊತ್ತಾ ಇರುತ್ತೆ, ಇದು ಗೌರ್ಮೆಂಟ್ ಆಸ್ಪತ್ರೆ ರೋಡು. ಸೊ ಇಲ್ಲಿಂದ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಅಲ್ಲಿ ಎಲ್ಲರೂ ಬಂದಿದ್ರು, ನಮ್ಮ ಅಕ್ಕನ ಫ್ಯಾಮಿಲಿ, ತಂಗಿ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಇಲ್ಲಿ ಗಾಡಿ ಹಾಕಿ ಬರ್ತೀನಿ ಅಂತ ಹೋದರು. ಸೊ ಲಗೇಜ್ ಇಟ್ಕೊಂಡು ಬಂದ್ವಿ. ಇಲ್ಲಿ ಮಂಗಳೂರು ಮತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ನಿಲ್ಲಿಸುತ್ತಲ್ಲ ಆ ಪ್ಲೇಸಿಗೆ ಬಂದ್ವಿ. ಸೊ ಅಲ್ಲಿ ಬಂದಾದಮೇಲೆ ಎಲ್ಲ ಬಂದಿದ್ದರು ನಮ್ಮ ಅಕ್ಕ, ಅವರೆಲ್ಲ ಆಮೇಲೆ ಬಂದರು. ಒಂದು 10 ನಿಮಿಷ ಕಾಲು ಗಂಟೆ ಆದಮೇಲೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಅಯ್ಯಪ್ಪ ನೋಡಿ, ಇದು ಸಕಲೇಶಪುರಕ್ಕೆ ಹೋಗೋ ಬಸ್ಸು. ಸಕಲೇಶಪುರಕ್ಕೆ ಹೋಗೋಕ್ಕೆ ಇಷ್ಟೊಂದು ಜನ. ಧರ್ಮಸ್ಥಳಕ್ಕೆ ಗಾಡಿನೇ ಇರಲಿಲ್ಲ ಅವತ್ತು. ಹೊರಟ್ಬಿಟ್ವಿ. ಈ ಕಡೆ ಮನೆಗೆ ಬರೋಂಗಿಲ್ಲ, ಆ ಕಡೆನೂ ಹೋಗಂಗಿಲ್ಲ. ನಾವು 2 ಗಂಟೆ ಹೋದವರು ಬಸ್ ಸ್ಟ್ಯಾಂಡ್ಗೆ, ಹೆಚ್ಚು ಕಮ್ಮಿ 3 ಗಂಟೆ 4 ಗಂಟೆ ಆದರೂ ಬಸ್ ಬರಲಿಲ್ಲ. ಸೊ ಸಕಲೇಶಪುರ ಗಾಡಿನೇ ಹತ್ಕೊಂಡು ಹೋದ್ವಿ. ಅಟ್ಲೀಸ್ಟ್ ಇಲ್ಲಿಂದನಾದರೂ ಒಂದು 2 ಅವರ್ಸ್ ನಾವು 1 ಅವರ್ ಆದ್ರೂ ಕೂತ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು
ಸಕಲೇಶ್ಪುರ ಗಾಡಿಗೆ ಹತ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಸಕಲೇಶ್ಪುರದಿಂದ ಧರ್ಮಸ್ಥಳ ಗಾಡಿ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ. ಶನಿವಾರ ಮತ್ತು ಭಾನುವಾರ ರಜೆ ಇರುತ್ತೆ, ಆದ್ರೂ ನಮಗೆ ಬಸ್ ಇಲ್ಲ. ಧರ್ಮಸ್ಥಳ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ. ತುಂಬ ಜನ ನಿಂತ್ಕೊಂಡೇ ನಾವು ಧರ್ಮಸ್ಥಳದವರೆಗೂ ಹೋಗಿದ್ದೀವಿ. ಅಷ್ಟು ರಶ್ ಇತ್ತು. ಮಕ್ಕಳು ಕೂಡ ನಿಂತ್ಕೊಂಡೇ ಹೋಗಿದ್ದೀವಿ. ಚಿಕ್ಕ ಮಕ್ಕಳನ್ನ ಮಾತ್ರ ಕೂರಿಸ್ಕೊಂಡಿದ್ರು ಅಷ್ಟೇ ಹೊರ್ತು ದೊಡ್ಡ ದೊಡ್ಡ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರು ಅಂದರೆ ಈ ನನ್ನ ಮಗಳು 4th 5th ಇಷ್ಟು ಮಕ್ಕಳೆಲ್ಲ ನಿಂತ್ಕೊಂಡೇ ಹೋಗಿದ್ದೀವಿ. ಅಷ್ಟು ರಶ್ಶು, ಗಾಡಿ ಬಸ್ಗಳೇ ಇಲ್ಲ. ಧರ್ಮಸ್ಥಳಕ್ಕೆ ಅದೇನು ನಾವು ಹೋಗಿದ್ದು ರಾಂಗ್ ಟೈಮು ಇಲ್ಲ ರಶ್ ಅಂತಲೇ ಗೊತ್ತಿಲ್ಲ, ತುಂಬ ರಶ್ ಇತ್ತು. ಇನ್ನು ಮುಂದೆ ಹೋಗ್ತಾ ಉಂಟು ತುಂಬ ನೋಡಿ ನಾವು 8:30 ಏನೋ ರೀಚ್ ಆದ್ವಿ. ಸೊ 8:30 ಇಲ್ಲ ಈ 8 ಗಂಟೆಗೇನೋ ರೀಚ್ ಆದ್ವಿ. ಅಲ್ಲಿ 8:30ಗೆ ಲಾಸ್ಟ್ ಅಂತ ಅಂದರು. ಸೊ ಅಲ್ಲಿ ಲಗೇಜ್ ಕೊಟ್ಬಿಟ್ಟು ಫಸ್ಟೇ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಲಗೇಜು ಚಪ್ಪಲಿ ಎಲ್ಲ ಅಲ್ಲಿ ಕೊಟ್ಟು ಆಮೇಲೆ ಹೋದ್ವಿ. ಬಟ್ ಅಲ್ಲಿ ಹೋಗುವಾಗ ಅಲ್ಲಿ ಬಿಡ್ತಾರೆ ಅಷ್ಟೇ. ಅಲ್ಲಿ ಹೋಗೋವರೆಗೂ ಒಳಗೆ ಹೋದ್ಮೇಲೆ ಈ ತಿರುಪತಿಯಲ್ಲಿ ಮಾಡಿದಾರಲ್ಲ ಈಗ ಸಿಸ್ಟಮು ಆ ಥರ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಏನಂತ ಅಂದರೆ 11:30 ದರ್ಶನ ಆಗುತ್ತೆ ಅಂದರು. ಸೊ ನಾವು ಊಟ ಮಾಡಿಲ್ಲ, ಮಕ್ಕಳೆಲ್ಲ ಸ್ಟ್ರೈನ್ ಆಗಿದ್ರು. ಲಗೇಜ್ ಬೇರೆ 10 ಗಂಟೆಗೆ ಲಾಸ್ಟು, ಇಲ್ಲ ಲಗೇಜೆಲ್ಲ ಮರ್ತ್ಕೊಂಬೇಡಿ ಅಂದ್ರಂತೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಲಗೇಜ್ನೆಲ್ಲ ತೊಗೊಂಡು ಮತ್ತೆ ವಾಪಸ್ ಬಂದು ಲಗೇಜ್ ತೊಗೊಂಡು ಊಟ ಮಾಡಿಕೊಂಡು ಆಮೇಲೆ ಲಗೇಜ್ನ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ ಎಲ್ಲ. ಸೊ ಊಟ ಎಲ್ಲ ಮಾಡಿಕೊಂಡು ಇದು ಅನ್ನಪೂರ್ಣೇಶ್ವರಿದು. ಸೊ ಅದನ್ನೆಲ್ಲ ಅಲ್ಲೇ ಊಟ ಮಾಡಿಕೊಂಡು ಕೈ ತೊಳ್ಕೊಂಡು ನೋಡಿ ಎಷ್ಟು ರಶ್ ಇತ್ತು ಅಂದರೆ, ಎಷ್ಟು ಜನ ಅಂದರೆ ಅಷ್ಟು ಜನ, ತುಂಬ ಕ್ಯೂ ಇದ್ದರು. ಇಲ್ಲೂ ನೋಡ್ಬೋದು ನೀವು, ಹೊರಗಡೆನೂ ಎಷ್ಟು ಜನ ಇದ್ದಾರೆ. ಅದು ಆ್ಯಕ್ಚುಲಿ ಊಟಕ್ಕೆ ಹೋಗ್ತಿರೋರು. ಇದು ರಾತ್ರಿನೇ ಇಷ್ಟೊಂದು ಜನ. ಮತ್ತು ನಾವೆಲ್ಲೇ ಇದಕ್ಕೆ ಹೋದ್ರೂ ಏನಂತಾರೆ ರೂಮ್ ಕೇಳಕ್ಕೆ ಹೋದ್ರೂ ಎಲ್ಲ ಫುಲ್ಲಾಗಿತ್ತು. ಮುಂದೆ ತೋರಿಸ್ತೀನಿ, ಎಲ್ಲ ಫುಲ್ಲಾಗಿತ್ತು ನೋಡಿ. ಇದು ಸಾಕೇತ, ಜಾಸ್ತಿ ಜನ ಇಲ್ಲಿಗೆ ಬರೋದು. ಸೊ ಇಲ್ಲಿ ಹೋದ್ರೂ ಜನಗಳು ಚಾಪೆ ಇಸ್ಕೊಂಡು ಮಲ್ಕೊತಿದ್ರು ನೋಡಿ. ಈ ರೀತಿ ಹೊರಗಡೆನೇ ನಾವು ವರಾಂಡದಲ್ಲೇ ಮಲ್ಕೊಬೇಕಾಯ್ತು. ಹಂಗೆ ಅನ್ನಿಸ್ತು. ನಮ್ಮ ಮನೆಯವ್ರಂದರು ನನ್ನ ಬೀದಿಲಿ ಮಲಗಿಸ್ತಿದ್ಯಾ ಅಂತ. ಏನು ಮಾಡೋಕ್ಕಾಗಲ್ಲ, ನಾವು ಒಂದೊಂದು ಸರಿ ಆ ರೀತಿ ಆಗುತ್ತೆ. ಎಲ್ಲ ಸಿಚುವೇಶನ್ನು ನಾವು ಅನುಭವಿಸ್ಲೇಬೇಕು. ಹಾಗೆಯೇ ಬೆಳಗ್ಗೆ ನಾವು ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ತಣ್ಣೀರು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗ್ತಾಯಿದ್ದೀವಿ ದೇವ್ರು ನೋಡೋಕ್ಕೆ. ಸೊ ಆಮೇಲೆ ಫಸ್ಟು ಒಂಚೂರು ಟೀ ಕುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಾಫಿ ಬೇಕಾದ್ರೆ ಕಾಫಿ ಕುಡ್ಕೊಂಡ್ರು. ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಮಳೆ ಬರ್ತಿತ್ತು. ವೆದರ್ ನೀವು ನೋಡ್ಬೋದು ಅಲ್ಲಿ ಹೆಂಗಿದೆ ಅಂತ. ಆಮೇಲೆ ಎಲ್ಲ ಕಾಫಿ ಎಲ್ಲ ಸ್ವಲ್ಪ ಟೀ ಕುಡ್ಕೊಂಡು ಇಲ್ಲೂ ಅಷ್ಟೇ, ಇಲ್ಲಿ ದರ್ಶನಕ್ಕೆ ಇಷ್ಟೊತ್ತಾಗುತ್ತೆ ಅಂತ ಹೇಳ್ತಾಯಿದ್ರು ದರ್ಶನಕ್ಕೆ ನಮಗೆ. ಸೊ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಎಷ್ಟೊತ್ತಾರಾಗಲಿ ಅಂತ. ಸೊ ಹೋಗಾದ್ಮೇಲೆ ಅಲ್ಲಿ ನಮಗೆ ಆ್ಯಕ್ಚುಲಿ 1 ಗಂಟೆ ದರ್ಶನ ಆಗುತ್ತೆ. ನಾವು ಹೋದಾಗಲೇ ಇನ್ನೂ 7:30, ಅವ್ರು ಹೇಳ್ತಿದ್ದಿದ್ದು 1 ಗಂಟೆಗೆ ದರ್ಶನ ಆಗುತ್ತೆ ಅಂತ. ಸೊ ಬರೋದೇ ಬಂದಿದ್ದೀವಿ, ದರ್ಶನ ಮಾಡ್ಕೊಂಡೇ ಹೋಗೋಣ ಅಂದ್ಬಿಟ್ಟೆಲ್ಲ ಹೋಗ್ತಾಯಿದ್ವಿ. ಹೋಗಾದ್ಮೇಲೆ ಈ ತಿರುಪತಿಲಿ ಕೂಡ ಹಾಕ್ತಾರಲ್ಲ ಸೆಲ್ಲಲ್ಲಿ, ಆ ಥರ ನಮ್ಮನ್ನು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಫ್ಯಾನು. ಒಂದು ಫ್ಯಾನು ತುಂಬ ತಿರುಗ್ತಿತ್ತು, ಇವೆಲ್ಲ ಹಂಗೇ ಆಫ್ ಮಾಡಿದರು, ಜನ ಇರಲಿಲ್ವ ಅಷ್ಟೊಂದು. ಸೊ ಹಾಗೆ ಇಲ್ಲಿ ಈ ರೀತಿ ನಮಗೆ ಕೂಡಾಕ್ತಾರೆ. ನಮ್ಮದು 14ನೇ ನಂಬರು ಇದು ಸೆಲ್ಲು. ಸೊ ಬಿಡ್ತಾ ಇದ್ದಾರೆ, ಆದರೆ ಜನ ನಮಗೆ ಒಂದು 11:30 ಹಂಗೆ ಬಿಟ್ಟರು. 12 ಗಂಟೆ ಆಗಿತ್ತು. ಸೊ ಜನ ಮಾತ್ರ ನೋಡಿ ಹೆಂಗೆ ಹೋಗ್ತಾಯಿದ್ದಾರೆ. ಅದು ಗೇಟ್ ಹತ್ಕೊಂಡು ಏಜ್ ಆಗಿರೋ ಅಜ್ಜಿ ಗೇಟೆಲ್ಲ ಹತ್ಕೊಂಡು ಹೋಗ್ತಾಯಿದೆ. ಅಂತೂ ನಾವು ಕೊನೆಗೆ ದರ್ಶನ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಅವತ್ತಿನ ನಾವು ಹಾಸನಿಗೆ ರೀಚ್ ಆದ್ವಿ. ಸೊ ಮುಂದಿನ ಇಲ್ಲಿ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಧರ್ಮಸ್ಥಳದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಧರ್ಮಸ್ಥಳದಿಂದ ಬಂದಮೇಲೆ ಏನೆಲ್ಲ ಆಯಿತು ಅಂತ